ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮೀಣ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಸುದ್ದನಹಳ್ಳಿ ಹಾಗೂ ಪತ್ರಿಕೋದ್ಯಮದ ಸ್ನೇಹಿತರು ಕೂಡ ಇಲ್ಲಿ ನೆರವೇರಿದ್ದಾರೆ. ಎಲ್ಲ ನೋಡ್ರಿ, ಎಲ್ಲ ಪಕ್ಷದಲ್ಲೂ ಕೂಡ ಸಮಾಧಾನ ಅಸಮಾಧಾನ ಇರ್ತದೆ. ಅದ್ರ ಕಾಂಗ್ರೆಸ್ ಏನು ಹೊರತಾಗಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಅದು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂತಹ ಹೈಕಮಾಂಡ್ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ. ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ. ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ? ಸೂಕ್ತ ಸಮಯ ಬಂದಾಗ ಆಯ್ತದೆ, ಈಗಲೇ ಆಗ್ಲಿಬೇಕು ಅಂತ ಹೇಳೋರ? ಸೂಕ್ತ ಸಮಯ ಬಂದಾಗ ಎಲ್ಲ ಬದಲಾವಣೆಗಳಾಗ್ತವೆ. ಬದಲಾವಣೆ ಜಗದ ನಿಯಮ, ಅದರಂತೆ ಬದಲಾವಣೆಗಳಾಗ್ತವೆ. Bye bye. Bye bye. ಕೊರತೆ ಆಗುತ್ತದೆ. ಓದು ಆಗಿರ್ಬೋದು, ಮೆದುಳಿನ ಅಭಿವೃದ್ಧಿ ಆಗಿರ್ಬೋದು, ಮೆಂಟಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಮುಂದೆ ಅವರು ದೊಡ್ಡರಾದ್ಮೇಲೆ ಅವರು ಯೌವನ ಆಗಿರ್ಬೋದು, ಮತ್ತು ಅವರ ಇನ್ನೊಂದು ಓಲ್ಡ್ ಏಜಲ್ಲೂ ಕೂಡ ಕೇವಲ ಬರೀ ರಕ್ತಹೀನತೆ, ನಮ್ಮ ಐರನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ, ಅನಿಮಿಯಾ ಮುಕ್ತ ಆಗೋದ್ರಿಂದ ತುಂಬ ಒಂದು ಅಭಿವೃದ್ಧಿ ಆಗೋಕ್ಕೆ ಒಂದು ಸಹಾಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಸಹ ಇದು ರಕ್ತಹೀನತೆ ಬಹಳ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಇದು ಬಹಳ ರಕ್ತಹೀನತೆ ಇದೆ. ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 46% ಇದೆ ಈ ಕಿಶೋರಿಯರಲ್ಲಿ. ನ್ಯಾಷನಲ್ ಅವರೇಜ್ ಬಂದುಬಿಟ್ಟು 59 ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ 46% ಇದೆ. ಅದೇ ರೀತಿ ಗಂಡು ಮಕ್ಕಳಲ್ಲಿ ನಾವು ನೋಡಿದಾಗ ರಾಷ್ಟ್ರದಲ್ಲಿ 31% ಇದೆ, ನಮ್ಮ ಕರ್ನಾಟಕದಲ್ಲಿ 26% ಇದೆ. ಅಂದರೆ ರಕ್ತಹೀನತೆ ಅನ್ನೋದು ಬಹಳ ಮಕ್ಕಳುಗಳಲ್ಲಿ ಬಹಳವಾದ ಚೆಕ್ ಮಾಡುವಂಥ ವ್ಯವಸ್ಥೆ ಆಯಾ ಸ್ಕೂಲ್ಗಳಲ್ಲಿ ಈಗಾಗಲೇ ಅರೇಂಜ್ ಮಾಡಿದ್ದೀವಿ. ಸುಮಾರು 1,40,000 ಜನಕ್ಕೆ ನಾವು ವಿತಿನ್ 1 ವೀಕಲ್ಲಿ, ಅಂದರೆ 15 ದಿವಸ ಒಳಗಡೆ ಚೆಕ್ ಮಾಡಿ ಎಷ್ಟು ಜನ ಅನೀಮಿಯಾ ಇದ್ದರೆ ಎಲ್ಲ ಅನೀಮಿಯಾ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡಿದ್ದೀವಿ. ಇದ್ರಿಗೆ ಮೈಕ್ರೋ ಪ್ಲ್ಯಾನ್ ಮಾಡಿಬಿಟ್ಟು ದೆನ್ ಈಗಾಗಲೇ ಸ್ಕೂಲ್ಸಲ್ಲಿ ಚರ್ಚೆ ಆಗಿದೆ ಇದ್ರ ಬಗ್ಗೆ. ಖಂಡಿತ ನಾವು ಅನೀಮಿಯಾ ಮುಕ್ತ ಬಳ್ಳಾರಿಯನ್ನು ಮಾಡೋದರಿಗೆ ಯಾವುದೇ ಸಂಶಯ ಇಲ್ಲ. ವೈದ್ಯನಾಗಿ ನಾನು ಹೇಳೋದೇನೆಂದರೆ, ಗ್ರಾಮೀಣ ಬಳ್ಳಾರಿಯಲ್ಲಿ ಸರಿಸುಮಾರು 50% 60% ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸ್ 7 ಮತ್ತು 8 ಮಧ್ಯೆ ಇರ್ತದೆ. ಇದು ತುಂಬ ಆತಂಕಕಾರಿ ಕೂಡ. ಅವರೆಲ್ಲರೂ ನೋಡಲಿಕ್ಕೆ ಓಡಾಡಿಕೊಂಡು ನಾರ್ಮಲಾಗಿ ಕಂಡರೂ ಕೂಡ ಅವರ ಶಿಕ್ಷಣ, ಅವರ ಬೌದ್ಧಿಕ ಮಟ್ಟ, ಅವರ ದಿನನಿತ್ಯ ಕರ್ತವ್ಯಗಳಿಗೆ ಈ ಅನಿಮಿಯಾ ಅಡ್ಡಗಾಲಾಗುತ್ತೆ. 10 ಇರಬೇಕು, 11, 12 ಮೇಲೆ ಇರಬೇಕು. ಟೈಪ್ಸ್ ಇದ್ದಾವೆ. ಅದ್ರಾಗ ಸಿಕಲ್ ಸೆಲ್ ಅನಿಮಿಯಾ, ಹಿಮೋಲಿಟಿಕ್ ಅನಿಮಿಯಾ, ಲ್ಯಾಕ್ ಆಫ್ ಬ್ಲಡ್ಡು, ಈ ಥರ ಇದ್ದಾವೆ. ಇದಕ್ಕೆ 3 ಕಾರಣ, ರಕ್ತಹೀನತೆ ಉಂಟಾಗಕ್ಕೆ 3 ಕಾರಣ ಏನಪ್ಪ ಅಂತಂದ್ರೆ, ಒಂದು ರೆಡ್ ಬ್ಲಡ್ ಸೆಲ್ಸು ಉತ್ಪತ್ತಿ ಆಗಕ್ಕೆ ವಿಫಲ ಆದಾಗ, ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆದಾಗ, ಇನ್ನೊಂದು ನಮ್ಮ ಬಾಡಿ ನ್ಯೂಟ್ರಿಷನ್, ನಾವು ಪ್ರಾಪರಾಗಿ ನ್ಯೂಟ್ರಿಷನ್ ನಮ್ಮದು ತಗೊಳ್ಳಿಕ್ಕಂದ್ರೆ ನಮ್ಮ ಬಾಡಿಯಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಎನಿಮಿಯಾ ಅಂತ ಒಂದು ರೋಗ ಇದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ರೋಗಗಳನ್ನ ಶರೀರಕ್ಕೆ ಬರುತ್ತೆ. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಅದಕ್ಕಂಥ ಮೆಡಿಸಿನ್ಸ್ ಮತ್ತು ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಅದಾದರೆ ಎನಿಮಿಯಾ ಅಂತ ಹೇಳಿದರೆ ಬಾಡಿಯಲ್ಲಿ ರಕ್ತದ ಬ್ಲಡ್ದು ಕೊರತೆ ಇರುತ್ತೆ, ಅದರಿಂದ ಅನಿಮಿಯಾ ಆಗುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನಮ್ಮ ಡಾಕ್ಟರ್ಗಳು